ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರು 8 ತಿಂಗಳ ಬಳಿಕ ಒಂದು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಅಂದ್ರೆ ಜಾಮೀನನ್ನ ಕೋರಿ ಅವರು ಮಧ್ಯಂತರ ಏನು ಜಾಮೀನನ್ನ ಕೋರ್ಬಿಟ್ಟು ಒಂದು ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಈ ಬಗ್ಗೆ ನಿನ್ನೆ ಏನು ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆಗೆ ಬಂದಿತ್ತು. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದಂಥ ಜೆ.ಬಿ. ಪ್ರದೀವಾಲಾ ಮತ್ತೆ ಏನು ಅವರ ಒಂದು ಪೀಠದಲ್ಲಿ ಒಂದು ಅರ್ಜಿ ವಿಚಾರಣೆಗೆ ಬಂದಿತ್ತು. ಈ ಒಂದು ಸಂದರ್ಭದಲ್ಲಿ ದರ್ಶನ್ ಪರವಾಗಿ ಏನು ಮುಕುಲ್ ರೋಟಗಿ ಅವರು ಒಂದು ವಾದವನ್ನ ಆರಂಭವನ್ನ ಮಾಡಿದ್ರು. ಅಂದ್ರೆ ಪ್ರಮುಖವಾಗಿ ದರ್ಶನ್ ಅವರು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕಳೆದ 8 ತಿಂಗಳಿಂದಲೂ ಸಹ ಪರಪ್ನಗರ ಜೈಲಿನಲ್ಲಿ ಇದ್ದಾರೆ. ಜೊತೆಗೆ ಅವರಿಗೆ ಯಾವುದೇ ರೀತಿಯಂತ ಮೂಲ ಸೌಕರ್ಯಗಳು ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮುಕುಲ್ ರೋಟಗಿ ಅವರು ವಾದವನ್ನ ಮಾಡಿದ್ರು. ಅಂದ್ರೆ 2024 ಆಗಸ್ಟ್ 14ರಂದು ಏನು ಸುಪ್ರೀಂ ಕೋರ್ಟ್ ಒಂದು ಅವರ ಜಾಮೀನನ್ನ ರದ್ದು ಮಾಡಿತ್ತು. ಅದಾದ ಬಳಿಕ ದರ್ಶನ್ ಸೇರಿದಂತೆ 7 ಜನ ಆರೋಪಿಗಳು ಒಂದು ಅಗ್ರಹಾರ ಜೈಲಿಗೆ ಸೇರ್ತಾರೆ. ಅದಾದ ಬಳಿಕ ಅಲ್ಲಿಂದಲೂ ಸಹ ಅವ್ರಿಗೆ ಯಾವುದೇ ರೀತಿಯಂತ ಜಾಮೀನು ಸಹ 6 ತಿಂಗಳ ಕಾಲ ಸಿಗೋದಿಲ್ಲ. ಅದ್ರ ಜೊತೆಗೆ ಏನು ಟ್ರಯಲ್ ಸಹ ಡಿಸೆಂಬರ್ 17ನೇ ತಾರೀಕು 2025ರಲ್ಲಿ ಏನು ಒಂದು ಆರಂಭ ಆಗುತ್ತೆ. ಅಂದಿನಿಂದ ಸಹ ಇಲ್ಲಿವರೆಗೂ ಸಹ ಒಂದು ಟ್ರಯಲ್ ಆರಂಭವಾಗಿರುತ್ತೆ. ವಾರದಲ್ಲಿ 2 ಬಾರಿ ಏನು 2 ದಿನಗಳ ಅಂದ್ರೆ ವಾರದಲ್ಲಿ 2 ದಿನ ಟ್ರಯಲ್ಗೆ ಈಗಾಗಲೇ ಕೋರ್ಟ್ ಫಿಕ್ಸ್ ಮಾಡಿರುವಂಥದ್ದು. ಈ ಮಧ್ಯೆ ಏನು ದರ್ಶನ್ ಅವರು ಒಂದು ಸುಪ್ರೀಂ ಕೋರ್ಟ್ಗೆ ಜಾಮೀನನ್ನ ಕೋರಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಅಂದ್ರೆ ಪ್ರಮುಖವಾಗಿ ಏನಂದ್ರೆ ಕಳೆದ ಏನು 8 ಅಂದ್ರೆ ತಿಂಗಳಿಂದ ನಾನು ಜೈಲಲ್ಲಿ ಇದ್ದೀನಿ, ನನಗೆ ಯಾವುದೇ ರೀತಿಯಂತ ಒಂದು ಮೂಲ ಸೌಕರ್ಯಗಳು ಸಹ ಸಿಗ್ತಾ ಇಲ್ಲ. ಅಂದ್ರೆ ಸುಪ್ರೀಂ ಕೋರ್ಟ್ನ ಆದೇಶ ಇಟ್ಕೊಂಡು ಜೈಲು ಅಧಿಕಾರಿಗಳು ನನಗೆ ಮೂಲ ಸೌಕರ್ಯಗಳನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಒಬ್ಬ ಏನು ಸಾಮಾನ್ಯ ಅಪರಾಧಿ ಸಿಗಬೇಕಾದಂಥ ಯಾವುದೇ ರೀತಿಯಾದಂಥ ಒಂದು ಮೂಲ ಸೌಕರ್ಯಗಳು ನನಗೆ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸಹ ಅವರು ಅರ್ಜಿಯಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಅದರ ಜೊತೆಗೆ ಜೈಲಿನಲ್ಲಿ ಇದ್ಕೊಂಡ್ರೆ ನನಗೆ ಮುಂದಿನ ಜೀವನ ನಡೆಸೋದು ಸಹ ಕಷ್ಟ ಆಗುತ್ತೆ. ಯಾಕಂದ್ರೆ ಈಗಾಗಲೇ ನಾನು ಒಬ್ಬ ಸಿನಿಮಾ ನಟನಾಗಿ ನನ್ನ ನಟನೆಯನ್ನ ಮಾಡ್ತಾ ಇರುವಂಥದ್ದು. ಅದರಿಂದ ನನಗೆ ಆದಾಯ ಬರಬೇಕಾಗುತ್ತೆ. ಅದ್ರ ಜೊತೆಗೆ ಏನಂದ್ರೆ ನನ್ನ ಕುಟುಂಬ ಸಹ ಇನ್ನು ಜೀವನವನ್ನು ನಡೆಸಬೇಕಾಗುತ್ತೆ. ಹೀಗಾಗಿ ನನ್ನ ಜೈಲಲ್ಲಿ ಇದ್ರೆ ಮುಂದಿನ ದಿನಗಳಲ್ಲಿ ನನಗೆ ಆ ಜೀವನದಲ್ಲಿ ಸಂಪಾದನೆ ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅದು ಸಹ ಒಂದು ಅರ್ಜಿಯಲ್ಲಿ ಉಲ್ಲೇಖವನ್ನ ಮಾಡಿರುವಂಥದ್ದು. ಅದ್ರ ಜೊತೆಗೆ ಏನಂದ್ರೆ ಈಗ ಕಳೆದ ಏನು ಡಿಸೆಂಬರ್ 17ನೇ ತಾರೀಕಿನಿಂದಲೂ ಸಹ ಒಂದು ಟ್ರಯಲ್ ಕೋರ್ಟ್ ಒಂದು ಈ ಒಂದು ಪ್ರಕರಣದ ಒಂದು ಟ್ರಯಲ್ ಅನ್ನ ಆರಂಭ ಮಾಡಿರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ 262 ಸಾಕ್ಷಿಗಳನ್ನ ವಿಟ್ನೆಸ್ಗಳನ್ನ ಏನು ಪ್ರಾಸಿಕ್ಯೂಷನ್ ಪರ ವಕೀಲರು ಐಡೆಂಟಿಫೈ ಮಾಡಿರುವಂಥದ್ದು. ಅದರಲ್ಲಿ ಇಲ್ಲಿವರೆಗೂ ಸಹ ಏನು ಕೇವಲ 8ರಿಂದ 10 ಜನ ಮಾತ್ರ ಬಂದು ಕೋರ್ಟ್ಗೆ ಸಾಕ್ಷಿಗಳನ್ನ ಹೇಳಿರುವಂಥದ್ದು. ಇಲ್ಲಿಂದ 8 ತಿಂಗಳಾಗಿದೆ. ಕೇವಲ 8 ತಿಂಗಳಲ್ಲಿ ಕೇವಲ 8 ಜನರನ್ನ ಮಾತ್ರ ಏನು ಪೊಲೀಸರು ಕೋರ್ಟ್ಗೆ ಕರೆದುಕೊಂಡು ಸಾಕ್ಷಿಗಳನ್ನ ಮಾಡಿರುವಂಥದ್ದು, ಅಂದ್ರೆ ಸಾಕ್ಷಿ ಹೇಳಿಸಿರುವಂಥದ್ದು. ಅದರಲ್ಲಿ ಇದೇ ರೀತಿ ಆದರೆ ಮುಂದಿನ 2 ವರ್ಷಗಳಾದರೂ ಸಹ ನನಗೆ ಈ ಒಂದು ಟ್ರಯಲ್ ಮುಕ್ತಾಯ ಆಗೋದಿಲ್ಲ ಅಂತ ಸಹ ಅವ್ರು ಹೇಳಿರುವಂಥದ್ದು. ಈ ನಿಟ್ಟಿನಲ್ಲಿ ಅವರ ಪರ ವಕೀಲರು ಸಹ ಒಂದು ಕೋರ್ಟ್ಗೆ ಅಪೀಲ್ ಅನ್ನು ಹಾಕಿರುವಂಥದ್ದು. ಬೇಗ ಆ ಟ್ರಯಲ್ ಅನ್ನ ಮುಗಿಸಬೇಕು. ಅದ್ರ ಜೊತೆಗೆ ಮೂಲ ಸೌಕರ್ಯಗಳು ಸಹ ಯಾವುದೇ ರೀತಿಯಂತ ಸಿಗ್ತಾ ಇಲ್ಲ ಅಂತ ಮುಕುಲ್ ರೋಟಗಿ ಅವರು ವಾದವನ್ನು ಮಾಡಿದ್ರು. ಅಂದ್ರೆ ಸುಪ್ರೀಂ ಕೋರ್ಟ್ ಏನು ಒಂದು ಆದೇಶವನ್ನ ಮಾಡಿತ್ತು 2025ರಲ್ಲಿ, ಅದೇ ಆದೇಶ ಇಟ್ಕೊಂಡು ಜೈಲು ಅಧಿಕಾರಿಗಳು ಇರ್ಬೋದು ಮತ್ತೆ ಬೇರೆ ಬೇರೆ ಕೋರ್ಟ್ಗಳು ಯಾವುದೇ ರೀತಿಯಾದಂತಹ ಒಂದು ಆದೇಶಗಳನ್ನು ಕೊಡ್ತಾ ಇಲ್ಲ. ಯಾವುದೇ ರೀತಿಯಂತ ಮೂಲ ಸೌಕರ್ಯಗಳನ್ನು ಕೇಳೋದ್ರೂ ಸಹ ಏನು ಕೋರ್ಟ್ಗಳು ನಿರಾಕರಣೆ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಮುಕುಲ್ ರೋಟಗಿ ವಾದವನ್ನು ಮಾಡಿದ್ರು. ಈ ಮಧ್ಯೆ ಕೋರ್ಟ್ ಸಹ ಒಂದು ರಾಜ್ಯ ಸರ್ಕಾರಕ್ಕೆ ಮತ್ತೆ ಕೋರ್ಟ್ಗೆ ಒಂದು ನೋಟಿಸ್ ಅನ್ನ ಜಾರಿ ಮಾಡಿರುವಂಥದ್ದು. ಮುಂದಿನ ದಿನಾಂಕದ ವೇಳೆಗೆ ಕಳೆದ ಏನು 8 ತಿಂಗಳೆಲ್ಲ ಏನೆಲ್ಲ ಪ್ರೋಗ್ರೆಸ್ ಆಯಿತು ಈ ಒಂದು ಪ್ರಕರಣದಲ್ಲಿ ಅದರ ಬಗ್ಗೆ ವರದಿ ಕೊಡಬೇಕು ಅಂತ ಹೇಳ್ಬಿಟ್ಟು ಕೋರ್ಟ್ಗೂ 57ನೇ ಸಿಟಿ ಸಿವಿಲ್ ಕೋರ್ಟ್ಗೂ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಅದೇ ರೀತಿ ದರ್ಶನ್ ಅವ್ರಿಗೆ ಯಾವ ರೀತಿಯಾದಂತಹ ಒಂದು ಸೌಕರ್ಯಗಳನ್ನ ಜೈಲಲ್ಲಿ ಕೊಟ್ಟಿದ್ದೀರಾ ಮತ್ತೆ ಕೊಡ್ತಾ ಇದ್ದೀರಾ, ಮತ್ತೆ ಒಬ್ಬ ಸಾಮಾನ್ಯ ಅಪರಾಧಿ ಅಂದ್ರೆ ವಿಚಾರಣಾಧೀನ ಕೈದಿಗೆ ಏನೆಲ್ಲ ಒಂದು ಸೌಲಭ್ಯಗಳನ್ನು ಕೊಡಬೇಕು, ಆ ಒಂದು ಸೌಲಭ್ಯಗಳನ್ನ ಎಷ್ಟು ದಿನಗಳ ಕೊಟ್ಟಿದ್ದೀರಾ ಮತ್ತೆ ಏನೆಲ್ಲ ಕೊಟ್ಟಿದ್ದೀರಾ ಅನ್ನೋದ್ರ ಬಗ್ಗೆ ವರದಿಯನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಅಂದ್ರೆ ಕಾರ್ಯಗೃಹ ಇಲಾಖೆ ಯಾರೀಗ ಅಲೋಕ್ ಕುಮಾರ್ ADGP ಅಂದ್ರೆ DGP ಇದ್ದಾರೆ, ಸೊ ಅವರಿಗೆ ಅಡಿಯಲ್ಲಿ ಬರುವಂತಹ ಕಾರ್ಯಗೃಹ ಇಲಾಖೆಗೂ ಸಹ ಒಂದು ಕೋರ್ಟ್ ನೋಟಿಸ್ ಅನ್ನ ಜಾರಿ ಮಾಡಿರುವಂಥದ್ದು. ಈ ಮಧ್ಯೆ ಇದೀಗ ಕೋರ್ಟ್ ಕೊಟ್ಟಂತಹ ಏನು ಒಂದು ನೋಟಿಸ್ ಏನಿದೆ ಇದಕ್ಕೆ 1 ವಾರದೊಳಗೆ ಅಂದ್ರೆ ಮುಂದಿನ ದಿನಾಂಕ ವಿಚಾರಣೆ ಇರುವಂಥದ್ದು. ಮೇ 15ನೇ ತಾರೀಕು ಸುಪ್ರೀಂ ಕೋರ್ಟ್ ಅಲ್ಲಿ ಮತ್ತೆ ವಿಚಾರಣೆ ಬರುತ್ತೆ. ಆ ಒಂದು ಸಂದರ್ಭದಲ್ಲಿ ಒಳಗೆ ಎಲ್ಲ ರಿಪೋರ್ಟ್ಗಳನ್ನ ಅವರು ಸಬ್ಮಿಟ್ ಮಾಡಬೇಕಾಗುತ್ತೆ. ಆ ಒಂದು ದಿನಾಂಕದಂಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಅವತ್ತು ಏನೆಲ್ಲ ವಿಚಾರಗಳು ಚರ್ಚೆಗೆ ಬರುತ್ತೆ ಅನ್ನೋದನ್ನ ಸಹ ಕಾದು ನೋಡಬೇಕಾಗುತ್ತೆ. ಅದ್ರ ಜೊತೆಗೆ ಈಗ ಕಳೆದ 8 ತಿಂಗಳಿಂದ ದರ್ಶನ್ ಅವರು ಪರಪ್ನಗರ ಜೈಲಲ್ಲಿ ಇರುವಂಥದ್ದು. ಅದ್ರ ಜೊತೆಗೆ ಏನಂದ್ರೆ ಆ ಟ್ರಯಲ್ ಪ್ರಾರಂಭ ಆಗಿರುವಂಥದ್ದು. ಅದ್ರ ಜೊತೆಗೆ ಏನಂದ್ರೆ ವಾರದಲ್ಲಿ 7 ದಿನಗಳ ಮಾತ್ರ ಈಗ ಟ್ರಯಲ್ ಅನ್ನು ನಡೆಸ್ತಾ ಇರುವಂಥದ್ದು. ಈ ಮಧ್ಯೆನೂ ಸಹ ಸ್ಪೀಡ್ ಅಪ್ ಟ್ರಯಲ್ಗೆ ಏನು ದರ್ಶನ್ ಪರ ವಕೀಲರು ಸಹ ಒಂದು ಅರ್ಜಿಯನ್ನು ಹಾಕೊಂಡಿದ್ರು. ಆ ಮಧ್ಯೆ 57ನೇ ಸಿಟಿ ಸಿವಿಲ್ ಕೋರ್ಟಲ್ಲಿ ಅರ್ಜಿ ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ ಯಾಕಂದ್ರೆ ಬೇರೆ ಬೇರೆ ಕೇಸ್ಗಳಲ್ಲಿ 2020 ಇರ್ಬೋದು ಮತ್ತೆ 2020ರಿಂದಲೂ ಸಹ ಕೆಲವೊಂದು ಕೇಸ್ಗಳು ಇನ್ನೂ ಸಹ ಟ್ರಯಲ್ಗೆ ಆರಂಭ ಆಗಿಲ್ಲ. ಆದರೆ ಈ ಒಂದು ಪ್ರಕರಣವನ್ನು ನಾವು ಆದಷ್ಟು ಬೇಗ ಮುಗಿಸ್ತೀವಿ ಅಂತಲೂ ಸಹ ಪ್ರಾಸಿಕ್ಯೂಷನ್ ಪರ ವಕೀಲರು ಹೇಳಿರುವಂಥ. ಅದ್ರ ಜೊತೆಗೆ ಏನಂದರೆ ಇದೀಗ ಏನು ಬೇಗ ಮುಗಿಸ್ಬೇಕು ಮತ್ತು ಇದರಲ್ಲಿ ಮೂಲ ಸೌಕರ್ಯಗಳನ್ನು ಸಿಗ್ತಾ ಇಲ್ಲ ಅಂತ ದರ್ಶನ್ ಅವರ ಒಂದು ವಾದ ಆಗಿರುವಂಥದ್ದು. ಯಾಕಂದರೆ ಆರ್ಟಿಕಲ್ 14 ಮತ್ತು 21ರ ಪ್ರಕಾರ ನನಗೆ ಯಾವುದೇ ರೀತಿಯಂಥ ಮೂಲ ಸೌಕರ್ಯಗಳು ಒಬ್ಬ ಸಾಮಾನ್ಯ ಪ್ರಜೆಗೆ ಏನೆಲ್ಲ ಸೌಕರ್ಯಗಳು ಸಿಗಬೇಕು ಅದು ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು, ಯಾಕಂದರೆ ತಾನು ಇಚ್ಛೆ ಪಡುವಂಥ ಬಟ್ಟೆ ಇರ್ಬೋದು, ತಾನು ಇಚ್ಛೆ ಪಡುವಂಥ ಊಟವನ್ನು ಮಾಡೋಕ್ಕೆ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆದೇಶ ಅಂದರೆ ಆ ಒಂದು ಅರ್ಜಿಯಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಆದರೆ ಈ ಒಂದು ಜೈಲು ಅಂತ
ಬಂದಂಥ ಸಂದರ್ಭದಲ್ಲಿ ಎಲ್ಲರನ್ನೂ ಸಹ ಒಟ್ಟಿಗೆ ನೋಡಬೇಕು ಮತ್ತು ಎಲ್ಲ ಕೈದಿಗಳಿಗೆ ಏನು ಸೌಲಭ್ಯಗಳು ಸಿಗುತ್ತೆ ಅದೇ ಸೌಲಭ್ಯಗಳನ್ನು ಸಹ ದರ್ಶನ್ ಅವ್ರಿಗೂ ಸಹ ಕೊಡಬೇಕು ಅನ್ನೋದು ಸುಪ್ರೀಂ ಕೋರ್ಟ್ನ ವಾದ ಆಗುತ್ತೆ. ಯಾಕಂದರೆ VIP ಟ್ರೀಟ್ಮೆಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಜೈಲು ಅಧಿಕಾರಿಗಳು ಸಹ ಒಂದು ಸುಪ್ರೀಂ ಕೋರ್ಟ್ ವಾದ ಅಂದರೆ ಸೂಚನೆಯನ್ನು ಕೊಟ್ಟಿತ್ತು, ವಾರ್ನನ್ನು ಮಾಡಿತ್ತು. ಮುಂದೆ ಏನಾದರೂ ಇದೇ ದಿನಗಳಲ್ಲಿ ಈ ರೀತಿಯಾಗಿ ಏನಾದರೂ VIP ಟ್ರೀಟ್ಮೆಂಟ್ ಕೊಟ್ಟರೆ ಅಥವಾ ಏನಾದರೂ ಬೇರೆ ಈ ರೀತಿಯ ಫೋಟೋಗಳು ದರ್ಶನ್ ಅವರು ಅಂದರೆ ಪರಪ್ನಗರ ಜೈಲಲ್ಲಿ ಏನು ಕಾಫಿ ಕುಡಿತಾ ಒಂದು ಚೇರಲ್ಲಿ ಕೂತ್ಕೊಂಡಿದ್ರು ಆ ರೀತಿಯ ಫೋಟೋಗಳು ವೈರಲ್ ಆಗುವಂಥದ್ದು ಇರ್ಬೋದು ಅಥವಾ ವಿಡಿಯೋ ಕಾಲಲ್ಲಿ ಮಾತಾಡುವಂಥದ್ದು ಇರ್ಬೋದು. ಅಂತಹ ವಿಡಿಯೋಗಳು ಮತ್ತು ಏನಾದರೂ ಜೈಲಿಂದ ಹೊರ ಬಂದರೆ ಅಲ್ಲಿನ ಜೈಲು ಅಧಿಕಾರಿಗಳು ಮತ್ತು ಮುಖ್ಯ ಕಾರ್ಯದರ್ಶಿಗಳನ್ನು ಹೊಣೆಗಾರಿಕೆ ಮಾಡಬೇಕಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ 2025ರಲ್ಲಿ ಏನು ಈ ಜಾಮೀನು ರದ್ದು ಮಾಡುವಂಥ ಸಂದರ್ಭದಲ್ಲಿ ಹೇಳಿತ್ತು. ಅದರಿಂದ ಇದೀಗ ಯಾವುದೇ ಕೋರ್ಟ್ಗಳು ಸಹ ಇಲ್ಲಿಯೂ ಸಹ ದರ್ಶನ್ ಅವ್ರಿಗೆ ಯಾವುದೇ ರೀತಿಯಂಥ ಮಿನಿಮಮ್ ಅಂದರೆ ಯಾವುದೇ ರೀತಿಯಂಥ ವಿಶೇಷ ಸೌಲಭ್ಯಗಳು ಬಿಟ್ಟು ಬೇರೆ ಸಾಮಾನ್ಯ ಸೌಲಭ್ಯಗಳು ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರ ಪರ ವಕೀಲರು ಅರ್ಜಿಯನ್ನು ಹಾಕೊಂಡಿರುವಂಥದ್ದು. ಈಗ ಯಾಕಂದರೆ ಈ ದರ್ಶನ್ ಅವರು ಈ ರೀತಿ ಕೇಳುವಂಥ ಸಂದರ್ಭದಲ್ಲಿ ಕೋರ್ಟು ಸಹ ಹೇಳಿತ್ತು, ಒಬ್ಬ ಕೈದಿ ಯಾರು ಇರ್ತಾರೆ ಅವ್ರ ಕೈದಿಗೆ ಏನಾದರೂ ಮೆಡಿಕಲ್ ಪ್ರಿಸ್ಕ್ರಿಪ್ಷನ್ ಇದ್ದರೆ ಅಥವಾ ಜೈಲಿನ ವೈದ್ಯರು ಸೂಚನೆ ಕೊಟ್ಟರೆ ಅವರಿಗೆ ಒಂದು ವಿಶೇಷವಾದಂಥ ಆಹಾರ ಕೊಡಬಹುದು, ಅಂದರೆ ಅವರು ಮನೆಯ ಊಟವನ್ನು ಕೊಡ್ಬೋದು ಅಂತ ಸಹ ಒಂದು ಆರ್ಡ್ರನ್ನು ಮಾಡಿತ್ತು. ಯಾಕಂದರೆ ನ್ಯಾಯಮೂರ್ತಿಗಳಂತ ನಾಗಪ್ರಸನ್ನ ಪೀಠ ಅವರು ಸಹ ಹೇಳಿತ್ತು. ಯಾಕಂದರೆ ಸೆಷನ್ಸ್ ಕೋರ್ಟ್ ಏನು ಊಟ ಕೊಡ್ಬೋದು 3 ಜನ ಆರೋಪಿಗಳಿಗೆ ಅಂತ ಹೇಳಿತ್ತು. ಅದನ್ನು ಪ್ರಶ್ನೆ ಮಾಡಿ ರಾಜ್ಯ ಸರ್ಕಾರ ಒಂದು ಹೈಕೋರ್ಟ್ಗೆ ಹೋಗಿತ್ತು. ಹೈಕೋರ್ಟ್ ಸಹ ಆ ಒಂದು ಸಂದರ್ಭದಲ್ಲಿ ಹೇಳಿತ್ತು. ಯಾಕಂದರೆ ಅದೇನು ಆರೋಪಿಗಳು ಕೇಳಿದ ತಕ್ಷಣ ಅಥವಾ ಯಾರು ವಿಚಾರಣಾಧೀನ ಕೈದಿಗಳು ಯಾರು ಇರ್ತಾರೆ ಅವ್ರು ಕೇಳಿದ ತಕ್ಷಣ ಸೆಷನ್ಸ್ ಕೋರ್ಟ್ ಕೊಡುವಂತಿಲ್ಲ, ಅದನ್ನು ಪರಿಗಣನೆ ಮಾಡಬೇಕು. ಅದು ಪರಿಗಣನೆ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ಆದೇಶಗಳನ್ನು ನೋಡಬೇಕಾಗುತ್ತೆ ಮತ್ತು ಏನು ವಿಶೇಷ ಸೌಲಭ್ಯಗಳು ಏನಿರುತ್ತೆ ಅದನ್ನೆಲ್ಲ ನೋಡಿಬಿಟ್ಟು ಕೊಡಬೇಕು. ಕೆಲವೊಂದು ನ್ಯಾಯಾಲಯ ಈ ರೀತಿ ಯಾವುದೇ ರೀತಿಯಂಥ ಒಂದು ವಿವೇಚನೆಯನ್ನು ಬಳಸಿಲ್ಲ ಅಂತ ಸಹ ಒಂದು ಏನು ಹೈಕೋರ್ಟ್ ಹೇಳಿತ್ತು. ಸೊ ಅದರ ಬೆನ್ನಲ್ಲೇ ಏನೋ ಒಂದು ನಾಗಪ್ರಸನ್ನ ಅವರ ಪೀಠ ಒಂದು ಆದೇಶವನ್ನು ಮಾಡಿತ್ತು. ಜೈಲಲ್ಲಿ ಏನಾದರೂ ಯಾರಿಗಾದರೂ ಮನೆ ಊಟ ಬೇಕಂದರೆ ಅದನ್ನು ಪ್ರಿಸ್ಕ್ರೈಬ್ಡ್ ಮ್ಯಾನರಲ್ಲಿ ಕೊಡಬೇಕು ಅಂತ ಹೇಳ್ಬಿಟ್ಟು ಸಹ ಒಂದು ಹೇಳಿತ್ತು. ಯಾಕಂದರೆ ಯಾರೋ ಬಂದು ಕೇಳಿದ ತಕ್ಷಣ ಕೊಡೋಕ್ಕಾಗಲ್ಲ. ಯಾಕಂದರೆ ಆ ರೀತಿ ಜೈಲಲ್ಲಿ ಕೊಡಬೇಕಾದ್ರೆ ಸುಮಾರು 4,000 ಜನ ಕೈದಿಗಳಿರ್ತಾರೆ, ಎಲ್ಲರಿಗೂ ಸಹ ಮನೆ ಊಟ ಕೊಡೋಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಸಹ ಒಂದು ಆದೇಶವನ್ನು ಮಾಡ್ತೀವಿ. ಈ ಮಧ್ಯೆ ಇದೀಗ ಏನು ದರ್ಶನ್ ಅವರು 8 ತಿಂಗಳಾಗಿದೆ ನಮ್ಮ ಟ್ರಯಲ್ ಸ್ಪೀಡ್ ಅಪ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಕೋರ್ಟ್ಗೆ ಅರ್ಜಿಯನ್ನು ಹಾಕಿರುವಂಥದ್ದು. ಈ ಥರ ಬೇರೆ ಬೇರೆ ಸೌಲಭ್ಯಗಳನ್ನು ಇಟ್ಕೊಂಡು ಅವರು ಏನು ಅರ್ಜಿಯನ್ನು ಹಾಕೊಂಡಿರುವಂಥದ್ದು. ಈ ಅರ್ಜಿ ನಿನ್ನೆ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಮೂರ್ತಿಗಳಂತ JB ಪ್ರದಿವಾಲ ಅವರ ದ್ವಿಸದಸ್ಯದ ಪುಟದಿಂದ ಬಂದಿರುವಂಥದ್ದು. ಸೊ ನಿನ್ನೆ ವಿಚಾರಣೆ ವೇಳೆ ಏನು ಕೋರ್ಟ್ ಸಹ ಒಂದು 2 ಸೂಚನೆಯನ್ನು ಕೊಟ್ಟಿರುವಂಥದ್ದು. ಒಂದು, ಕೋರ್ಟ್ಗೆ ವಿಚಾರಣಾಧೀನ ಕೈದಿಗಳನ್ನು ಎಷ್ಟು ಅಂದರೆ ಈ ಒಂದು ಪ್ರಕರಣದಲ್ಲಿ ಟ್ರಯಲ್ ಎಷ್ಟು ಜನ ಏನು ಸಾಕ್ಷಿಗಳನ್ನು ನೀವು ಹಾಜರುಪಡಿಸಿದ್ದಾರೆ, ಎಷ್ಟು ಜನರನ್ನು ವಿಟ್ನೆಸ್ ಮಾಡಿದ್ದೀರಾ ಮತ್ತು ಏನೆಲ್ಲ ಪ್ರಗತಿಯಾಗಿದೆ ಅದೊಂದು ವರದಿಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಏನು ಪರಪ್ನಗರ ಕಾರಾಗೃಹದ DGPಗೂ ಸಹ ನೋಟಿಸನ್ನು ಮಾಡಿರುವಂಥದ್ದು. ಅದರಲ್ಲೂ ಸಹ ಅವ್ರಿಗೆ ವಿಚಾರಣಾಧೀನ ಕೈದಿಗೆ ಏನೆಲ್ಲ ಸೌಲಭ್ಯಗಳನ್ನ ಕೊಡ್ಬೋದು ಮತ್ತು ಕೊಟ್ಟಿದ್ದೀರಾ ಅನ್ನೋದ್ರ ಬಗ್ಗೆಯೂ ಸಹ ನೀವು ವರದಿಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಮುಂದಿನ ದಿನಾಂಕ ಮಾರ್ಚ್ ಅಂದರೆ ಮೇ 15ಕ್ಕೆ ಮುಂದಿನ ದಿನಾಂಕದ ಈ ಒಂದು ಅರ್ಜಿಯ ವಿಚಾರಣೆ ನಡೆಯುತ್ತೆ. ಆ ಒಂದು ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಪರವಾಗಿ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ಈ 2 ವರದಿಗಳನ್ನು ಸಲ್ಲಿಕೆಯನ್ನು ಮಾಡ್ತಾರೆ. ಅದಾದ ನಂತರ ಮುಂದಿನ ವಿಚಾರಣೆ ಆಗುವಂಥದ್ದು. ಆವತ್ತು ಗೊತ್ತಾಗುತ್ತೆ ದರ್ಶನ್ ಅವರಿಗೆ ಬೇಲ್ ಸಿಗುತ್ತಾ ಇಲ್ವಾ ಅಥವಾ ದರ್ಶನ್ ಅವರು ಜೈಲಲ್ಲೇ ಕಂಟಿನ್ಯೂ ಆಗಬೇಕಾ ಏನು ಅನ್ನೋದ್ರ ಬಗ್ಗೆ ಗೊತ್ತಾಗುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಅರುಣ್ ಕುಮಾರ್, ಅಶ್ವೇಗ ನ್ಯೂಸ್, ಬೆಂಗಳೂರು.